ನಮಸ್ಕಾರ, ಅಶ್ವ ಸ್ಪೆಷಲ್ಗೆ ಸ್ವಾಗತ. ನಾನು ರಾಶಿಕಾ ಕರಾವಳಿ. ಭಾವನಾ ರಾಮಣ್ಣ ಹಾಗೂ ಭಾವನಾ ಬೆಳಗೆರೆ ಮಧ್ಯೆ ಒಳ್ಳೆಯ ಗೆಳೆತನವಿದೆ. ಹೀಗಾಗಿ ಭಾವನಾ ಅವರು ತಮ್ಮ 2.5 ತಿಂಗಳ ಮಗುವಿನೊಂದಿಗೆ ಇತ್ತೀಚೆಗೆ ಭಾವನಾ ಬೆಳಗೆರೆ ಮನೆಗೆ ಭೇಟಿ ನೀಡಿದ್ದಾರೆ. ನಟಿ ಭಾವನಾ ರಾಮಣ್ಣ ಅವರು ಇತ್ತೀಚೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಅವರು IVF ತಂತ್ರಜ್ಞಾನದಿಂದ ತಾಯಿಯಾಗಿದ್ದಾರೆ. ಅವರಿಗೆ ಅವಳಿ ಮಕ್ಕಳು ಜನಿಸಬೇಕಿತ್ತು. ಆದರೆ ಒಂದು ಮಗು ಹುಟ್ಟುವ ಮೊದಲೇ ನಿಧನ ಹೊಂದಿತ್ತು. ಈಗ ಭಾವನಾ ಅವರು ಮಗಳಿಗೆ ರುಕ್ಮಿಣಿ ಎಂದು ಹೆಸರು ಇಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಭಾವನಾ ರಾಮಣ್ಣ ಗೆಳತಿ ಭಾವನಾ ಬೆಳಗೆರೆಗೆ ವಿವರಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಮಾತುಕತೆ ಸಖತ್ ವೈರಲ್ ಆಗ್ತಾ ಇದೆ. ಭಾವನಾ ಅವರು ತಮ್ಮ 2.5 ತಿಂಗಳ ಮಗುವಿನೊಂದಿಗೆ ಇತ್ತೀಚೆಗೆ ಭಾವನಾ ಬೆಳಗೆರೆ ಮನೆಗೆ ಭೇಟಿ ಕೊಟ್ಟಿದ್ರು. ಜನ ಯಾರು ಏನ್ ಮಾತಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ, ಆದ್ರೆ ನನ್ನನ್ನ ಇಷ್ಟಪಡುವವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮಗುವಿಗೆ ತಿಳುವಳಿಕೆ ಬಂದಾಗ ಮಗುವಿಗೆ ಬೋಲ್ಡ್ ಆಗಿ ಹೇಳ್ತೀನಿ, IVF ಬೇಬಿ ನೀನು ಎಂದು ಅವಳಿಗೆ ಕನ್ವಿನ್ಸ್ ಮಾಡ್ತೀನಿ. ಆ ಧೈರ್ಯ ನನ್ನಲ್ಲಿದೆ. ಅದು ನನ್ನ ಮಗುನೇ, ನನ್ನ ಅರ್ಧ ರಕ್ತ ಇದೆ. ನಾನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಬೆಳೆಸಿದ್ದೇನೆ ಎಂದು ಭಾವನಾ ರಾಮಣ್ಣ ಭಾವನಾ ಬೆಳಗೆರೆಗೆ ಹೇಳಿಕೊಂಡಿದ್ದಾರೆ. ಭಾವನಾ ರಾಮಣ್ಣ ಮನೆಗೆ ಭಾವನಾ ಬೆಳಗೆರೆ ಹೋದಾಗ ಕೇಳಿದ್ರಂತೆ, ಮಗುಗೆ ಏನು ಹೆಸರಿಡುತ್ತೀಯಾ ಅಂತ. ಅದಕ್ಕೆ ರುಕ್ಮಿಣಿ ಅಂತ ಹೆಸರಿಡ್ತೀನಿ ಅಂದಿದ್ರಂತೆ ಭಾವನಾ ರಾಮಣ್ಣ. ಅದ್ಯಾಕೆ ಬೇರೆ ಹೆಸರು ಸಿಗ್ಲಿಲ್ವಾ ನಿನ್ಗೆ ಅಂತ ಕೇಳಿದಕ್ಕೆ, ಇಲ್ಲ, ರುಕ್ಮಿಣಿ ಅನ್ನೋದು ನನ್ನ ಅಜ್ಜಿಯ ಹೆಸರು. ಅವರು ತುಂಬಾ ರೆಬಲ್ ಆಗಿ ಬೋಲ್ಡ್ ಆಗಿ ಬೆಳೆದವರು. ನಾನು ಸಹ ಅದೇ ತರ ಅಂತ ನನ್ನನ್ನ ಗೇಲಿ ಮಾಡ್ತಿದ್ರು. ಹಾಗಾಗಿ ನನ್ನ ಮಗಳು ಕೂಡ ಅಜ್ಜಿಯ ಹಾಗೆ ಧೈರ್ಯವಂತೆ ಬುದ್ಧಿವಂತೆ ಆಗಲಿ ಅಂತ ಆ ಹೆಸರನ್ನ ಆಯ್ಕೆ ಮಾಡಿದ್ದೀನಿ ಅಂತ ಹೇಳಿದ್ರಂತೆ. ಮನೆ ಕೆಲಸಕ್ಕೆ ಜನ ಇಟ್ಕೊಂಡಿದ್ರು ಕೂಡ ಅವಳೇ ಮಗುವಿನ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಆರೈಕೆ ಮಾಡುತ್ತಾಳೆ ಎಂದು ಭಾವನಾ ಬೆಳಗೆರೆ ಗೆಳತಿಯ ಬಗ್ಗೆ ಹೇಳಿಕೊಂಡಿದ್ದಾರೆ.